ಈಗ ನಾನು ಹೇಳೋ ಒಂದಷ್ಟು ವಾಟ್ಸ್ಆಪ್ ಟ್ರಿಕ್ಸ್ ಗಳನ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ವಾಟ್ಸ್ಆಪ್ ನ ಯೂಸರ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆ ಟ್ರಿಕ್ಸ್ ಗಳೇನು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಏನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಮ್ದು ಕೂಡ ವಾಟ್ಸ್ಆಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅಲ್ಲೂ ಕೂಡ ನೀವು ಹೋಗಿ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮ್ಗೆ ಡೈಲಿ ಡೀಲ್ಸ್ ಗಳ ಅಪ್ಡೇಟ್ ಸಿಗ್ತಾ ಇರುತ್ತೆ. ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು. ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ. ಟಿಪ್ ನಂಬರ್ 1, ನೀವು ವಾಟ್ಸ್ಆಪ್ ನಲ್ಲಿ ಯಾವ್ದಾದ್ರು ಸ್ಪೆಸಿಫಿಕ್ ಫೋಟೋಸ್ನ ಅಥವಾ ಡಾಕ್ಯುಮೆಂಟ್ಸ್ ನ ಹುಡುಕ್ಬೇಕು ಅಂತಂದ್ರೆ ನೀವು ಚಾಟ್ ನ ಓಪನ್ ಮಾಡ್ಕೊಂಡು ಸ್ಕ್ರಾಲ್ ಮಾಡ್ಕೊಂಡು ಕೂತ್ಕೋತೀರಾ. ಅದನ್ನ ಬಿಟ್ಟು ಈ ಟ್ರಿಕ್ ನ ಯೂಸ್ ಮಾಡಿ. ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಬಂದು ಇಲ್ಲಿ ಫೋಟೋಸ್ ನ ಸೆಲೆಕ್ಟ್ ಮಾಡಿ, ಪಕ್ಕದಲ್ಲಿ ನೀವು ಫೋಟೋಸ್ ನ ಸೆಂಡ್ ಮಾಡುವಾಗ ಕ್ಯಾಪ್ಷನ್ ನ ಬರೆದು ಸೆಂಡ್ ಮಾಡಿರ್ತೀರಲ್ವಾ, ಅದರಲ್ಲಿ ಯಾವ್ದಾದ್ರು ಒಂದು ವರ್ಡ್ ನೆನಪಿದ್ರೆ ಅದನ್ನ ಇಲ್ಲಿ ಟೈಪ್ ಮಾಡಿ. ನೋಡಿ, ಇಲ್ಲಿ ಮೀ ಅಂತ ನಾನು ಟೈಪ್ ಮಾಡಿ ಕಳಿಸಿದ್ದೆ ಒಬ್ರಿಗೆ ಒಂದು ಫೋಟೋನ. ಅದನ್ನ ಇಲ್ಲಿ ಸರ್ಚ್ ಮಾಡಿದೆ, ಇಲ್ಲಿ ಅದರ ರಿಲೇಟೆಡ್ ಫೋಟೋ, ಸ್ಪೆಸಿಫಿಕ್ ಫೋಟೋ ಓಪನ್ ಆಯ್ತು. ಈ ರೀತಿ ನೀವು ಸ್ಪೆಸಿಫಿಕ್ ಫೋಟೋನ ಯಾವ್ದಾದ್ರು ನೀವು ಕ್ಯಾಪ್ಷನ್ ನಲ್ಲಿ ಬರೆದಿರುವಂತ ಒಂದು ವರ್ಡ್ ನೆನಪಿದ್ರೆ ಸಾಕು, ಅದನ್ನ ಓಪನ್ ಮಾಡ್ಕೋಬಹುದು. ಇದೇ ರೀತಿ ನೀವು ಡಾಕ್ಯುಮೆಂಟ್ಸ್ ನ ಸರ್ಚ್ ಮಾಡಬೇಕಾದ್ರೂ ಅಷ್ಟೇ, ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಸೆಲೆಕ್ಟ್ ಮಾಡಿ, ಪಕ್ಕದಲ್ಲಿ ಒಂದು ಕ್ಯಾಪ್ಷನ್ ಅಲ್ಲಿ ಬರೆದಿರುವಂತ ಯಾವ್ದಾದ್ರು ಒಂದು ವರ್ಡ್ ನ ಇಲ್ಲಿ ಕೀವರ್ಡ್ ಆಗಿ ಸರ್ಚ್ ಮಾಡಿ. ನೋಡಿ, ಓಪನ್ ಆಯ್ತು. ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ನ ನೋಡ್ಬೇಕು ಅಂತಂದ್ರೆ ಈ ರೀತಿ ಕೀವರ್ಡ್ ನ ಹಾಕಿ ನೀವು ಓಪನ್ ಮಾಡ್ಕೋಬಹುದು. ಟಿಪ್ ನಂಬರ್ 2, ಈಗ ನೀವು ಯಾವ್ದಾದ್ರು ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಇರ್ತೀರಾ ಅನ್ಕೊಳ್ಳಿ, ಅದರಲ್ಲಿ ನಿಮಗೆ ಡೈಲಿ ಇರಿಟೇಟಿಂಗ್ ಮೆಸೇಜ್ಗಳು ಬರ್ತಾ ಇರ್ತವೆ. ಈಗ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್, ವೆರಿ ವೆರಿ ಗುಡ್ ಮಾರ್ನಿಂಗ್, ಈ ರೀತಿ ಎಲ್ಲ ಇರಿಟೇಟಿಂಗ್ ಮೆಸೇಜ್ಗಳನ್ನ ಕಳಿಸ್ತಾ ಇರ್ತಾರೆ. ಆದರೆ ನೀವು ಅಲ್ಲಿಂದ ಎಕ್ಸಿಟ್ ಆಗಬೇಕು. ಡೈರೆಕ್ಟಾಗಿ ಎಕ್ಸಿಟ್ ಆದರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಈಗ ನಾನು ಹೇಳೋ ಟಿಪ್ಪನ್ನು ಯೂಸ್ ಮಾಡಿ. ಆ ಗ್ರೂಪನ್ನು ಓಪನ್ ಮಾಡ್ಕೊಳ್ಳಿ, ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮ್ಯೂಟ್ ನೋಟಿಫಿಕೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಲ್ವೇಸ್ ಸೆಲೆಕ್ಟ್ ಮಾಡಿ, ಓಕೆ ಮಾಡಿ. ಮತ್ತೆ ಬ್ಯಾಕ್ ಬಂದು ಈ ಗ್ರೂಪನ್ನು ಲಾಂಗ್ ಪ್ರೆಸ್ ಮಾಡಿ ಆರ್ಕೈವ್ ಮಾಡ್ಬಿಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾಟ್ ಲಿಸ್ಟ್ ನಲ್ಲಿ ಆ ಗ್ರೂಪ್ ನ ಹೆಸರು ಕಾಣಿಸ್ಕೊಳ್ಳಲ್ಲ, ಮತ್ತೆ ಯಾವುದೇ ರೀತಿ ಮೆಸೇಜ್ಗಳು ಬರೋದು ಇಲ್ಲ. ನಿಮ್ಮ ಯಾರಾದ್ರೂ ಮೆನ್ಷನ್ ಮಾಡಿದ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಮತ್ತೆ ನಿಮ್ಮ ಮೆಸೇಜ್ಗೆ ಯಾರಾದ್ರೂ ರಿಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ಆ ಮೆಸೇಜ್ ಬರುತ್ತೆ. ಇಲ್ಲದೆ ಹೋದ್ರೆ ಯಾವುದೇ ಮೆಸೇಜ್ಗಳು ಬರೋಲ್ಲ. ನೀವು ಸ್ಟಿಲ್ ಆ ಗ್ರೂಪ್ ನಲ್ಲಿ ಇರ್ತೀರಾ, ಆದ್ರೆ ನಿಮ್ಗೆ ಎಕ್ಸಿಟ್ ಆಗೋದಕ್ಕಿಂತ ಇದು ಮಚ್ ಬೆಟರ್. ಇನ್ನು ನೆಕ್ಸ್ಟ್, ಇದೇನು ವಾಟ್ಸ್ಆಪ್ ಟ್ರಿಕ್ ಅಲ್ಲ, ಮುಂದೆ ಬರುವಂತ ಅಪ್ಡೇಟು. ವಾಟ್ಸ್ಆಪ್ ನಲ್ಲಿ ಮುಂದೆ ಬರುವಂತ ಅಪ್ಡೇಟ್ ನಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ನ ಓಪನ್ ಮಾಡಿದ್ರೆ ಅಲ್ಲಿ ಬರುವಂತ ನಿಮ್ಮ ಫ್ರೆಂಡ್ಸ್ ನ ಪ್ರೊಫೈಲ್ ನ ಕೆಳಗೆ ಒಂದು ಸಣ್ಣ ಗ್ರೀನ್ ಡಾಟ್ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಅವರು ಆನ್ಲೈನ್ ನಲ್ಲಿ ಇದಾರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಕಾಣಿಸ್ಕೊಳ್ಳುತ್ತಲ್ಲ ಗ್ರೀನ್ ಡಾಟ್, ಆ ರೀತಿ. ಈ ಟ್ರಿಕ್ಸ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇದ್ರ ಬಗ್ಗೆ ನಿಮ್ಗೆ ಮುಂಚೆನೆ ಗೊತ್ತಿತ್ತಾ ಅದನ್ನು ಕೂಡ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.